ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ 2024 ಮತ್ತು 25ನೇ ಸಾಲಿನ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಗಣಿತದ ಒಂದು ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಿಂದಿನ ವಿಡಿಯೋದಲ್ಲಿ 1 ಅಂಕ ಮತ್ತು 2 ಅಂಕದ ಸಂಪೂರ್ಣ ಪರಿಹಾರವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ 3 ಅಂಕ ಮತ್ತು 4 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳ ಪೂರ್ಣವಾಗಿ ಒಂದು ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆ ಹಿಂದಿನ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇನೆ, ಅದನ್ನು ಕೂಡ ತಾವು ಚೆಕ್ ಮಾಡ್ಬೋದು ನೋಡಿಲ್ಲ ಅಂತಂದರೆ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ 3 ಅಂಕದ ಪ್ರಶ್ನೆಗಳ ಪರಿಹಾರವನ್ನು ನೋಡೋಣ. ಇಲ್ಲಿ 3 ಅಂಕದ ಪ್ರಶ್ನೆಯಲ್ಲಿ 3 ಅಂಕದ ಪ್ರಶ್ನೆಗಳಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 9 ಪ್ರಶ್ನೆಗಳು, ಅದರಲ್ಲಿ ಪ್ರತಿಯೊಂದಕ್ಕೆ 3 ಅಂಕ. 25ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳ ಅವುಗಳ ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇಲ್ಲೊಂದು ವರ್ಗ ಬಹುಪದೋಕ್ತಿಯನ್ನು ತಗೊಂಡಿನಿ, ಆ ಕೊಟ್ಟಂತ ವರ್ಗ ಬಹುಪದೋಕ್ತಿ ಅದನ್ನು 5x ಪ್ಲಸ್ 2x ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಎಕ್ಸ್ ಈಕ್ವಲ್ಸ್ ಟು -2, ಮತ್ತೊಂದು ಎಕ್ಸ್ ಈಕ್ವಲ್ಸ್ ಟು -5 ಒಂದಕ್ಕೆ ಅಲ್ಫಾ ಅಂತ ಹೇಳಿ ತಿಳ್ಕೊಂಡಿನಿ, ಇನ್ನೊಂದಕ್ಕೆ ಬೀಟಾ ಅಂತ ಹೇಳಿ ತಿಳ್ಕೊಂಡಿನಿ. ಶೂನ್ಯತೆಗಳ ನಡುವಿನ ಸಂಬಂಧ ತಾಳೆ ನೋಡಬೇಕಾದ್ರೆ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -b ಡಿವೈಡ್ ಬೈ a. ಇಲ್ಲಿ ಈ ಒಂದು ಸಮೀಕರಣದಲ್ಲಿ a ಈಕ್ವಲ್ಸ್ ಟು 1, b ಈಕ್ವಲ್ಸ್ ಟು 7 ಮತ್ತು c ಈಕ್ವಲ್ಸ್ ಟು 10 ಆ ಬೆಲೆಗಳನ್ನು ಇಲ್ಲಿ ಆದೇಶ ಮಾಡೀನಿ. ಅಲ್ಫಾ ಅಂದರೆ -2 ಪ್ಲಸ್ ಬೀಟಾ ಅಂತಂದರೆ -5 ಈಕ್ವಲ್ಸ್ ಟು b ಅಂತಂದರೆ 7 ಈ ಬೆಲೆ ಇಲ್ಲಿ ಆದೇಶ ಮಾಡೀನಿ. -7/7 ಅಂದ್ರೆ LHS ಮತ್ತು RHS -7 ಈಕ್ವಲ್ಸ್ ಟು -7 ಅನ್ನೋದು ಬಂತು. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಅದು c ಡಿವೈಡ್ ಬೈ a ಅಂತ ಹೇಳಿ ಆಗ್ತದೆ. ಅಲ್ಫಾ ಅಂತಂದರೆ -2 ಗುಣಿಲೆ -5 ಈಕ್ವಲ್ಸ್ ಟು c ಬೆಲೆ ಎಷ್ಟು ಇಲ್ಲಿ 10 ಇದೆ, 10 ತಗೊಂಡು ಡಿವೈಡ್ ಬೈ 1. ಎರಡು ಕಡೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 10 ಈಕ್ವಲ್ಸ್ ಟು 10. ಈ ರೀತಿ 25ನೇ ಪ್ರಶ್ನೆ ಪರಿಹಾರವನ್ನು ನಾವು ಕಂಡುಕೊಳ್ಬೋದು. 26ನೇ ಪ್ರಶ್ನೆ, ಇದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಇದೊಂದು ಪ್ರಮೇಯ ಇದೆ. ಈಗಾಗಲೇ ಎಲ್ಲ ಮಕ್ಕಳು ಈ ಪ್ರಮೇಯವನ್ನು ಜಾಸ್ತಿ ಬಿಡಿಸಲು ಪ್ರಯತ್ನವನ್ನು ಮಾಡಿದ್ರಿ. ಇದನ್ನು ಸ್ವಲ್ಪ ಶಾರ್ಟ್ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೊಂದು ವೃತ್ತ ಇದೆ, ಓ ವೃತ್ತ ಕೇಂದ್ರ, XY ಸ್ಪರ್ಶಕ, ಪಿ ಎನ್ನುವುದು ಸ್ಪರ್ಶ ಬಿಂದು. ಸಾಧನೆ ಏನು ಮಾಡಬೇಕು, ಒ ಪಿ ಲಂಬವಾಗಿದೆ XY ಅಂತ ಸಾಧನೆ ಮಾಡಬೇಕು. ರಚನೆ ಏನು ಮಾಡ್ಕೊಂಡೇನಿ ಇಲ್ಲಿ, ಈ XY ಸ್ಪರ್ಶಕದ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ ಪಿ ಅನ್ನು ಹೊರತುಪಡಿಸಿ ಕ್ಯೂ ಬಿಂದುವನ್ನು ತೆಗೆದುಕೊಂಡೇನೆ. ಆ ಕ್ಯೂ ಬಿಂದುವನ್ನು ಒ ಕ್ಯೂ ಅನ್ನು ಸೇರಿಸೇನೆ. ಒ ಕ್ಯೂ ಸೇರಿಸಿದೆ. ಒ ಕ್ಯೂ ವೃತ್ತಕ್ಕೆ ಆರ್ ಬಿಂದುವಿನಲ್ಲಿ, ಈ ವೃತ್ತಕ್ಕೆ ಆರ್ ಬಿಂದುವಿನಲ್ಲಿ ಛೇದಿಸಲಿ. ಅದ ನಂತರ ಸಾಧನೆ ಏನು ಮಾಡಬೇಕು, ಇದರಲ್ಲಿ ಒ ಪಿ ಮತ್ತು ಒ ಆರ್ ಒಂದೇ ವೃತ್ತದ ತ್ರಿಜ್ಯಗಳು. ಒ ಪಿ ಮತ್ತು ಒ ಆರ್ ಒಂದೇ ವೃತ್ತದ ತ್ರಿಜ್ಯಗಳು. ಒ ಕ್ಯೂ ಈಕ್ವಲ್ಸ್ ಟು ಒ ಆರ್ ಪ್ಲಸ್ ಆರ್ ಕ್ಯೂ ಅಂತ ಹೇಳಾಗ್ತದೆ. ಇಲ್ಲಿ ಎರಡು ಭಾಗಗಳಿಂದ ಕೂಡಿದೆ ಒ ಕ್ಯೂ ಅನ್ನೋದು. ಒ ಕ್ಯೂ ದೊಡ್ಡದಾಗಿದೆ ಒ ಆರ್ಗಿಂತಲೂ, ಅದೇ ರೀತಿ ಒ ಕ್ಯೂ ದೊಡ್ಡದಾಗಿದೆ ಒ ಪಿ. ಯಾಕಂದರೆ ಒ ಪಿ ಮತ್ತು ಒ ಆರ್ ಈಗಾಗಲೇ ಈಕ್ವಲ್ ಆಗಿವೆ. ಆ ಒ ಆರ್ ಪ್ಲೇಸ್ನಲ್ಲಿ ಒ ಪಿ ಅನ್ನು ತಗೊಂಡಿನಿ. ಇಲ್ಲೇನಾಗ್ತದೆ, ಇದು ಒ ಪಿ ಅನ್ನೋದು ವೃತ್ತ ಸ್ಪರ್ಶಕ ಮತ್ತು ಕೇಂದ್ರ ಬಿಂದುಗಿರುವ ಕನಿಷ್ಠ ದೂರ ಆಗ್ತದೆ. ಇದು ಕನಿಷ್ಠ ದೂರ, ಆದ್ದರಿಂದ ಒ ಪಿ ಲಂಬವಾಗಿದೆ XY. ಈ ರೀತಿ ಸಾಧಿಸಬೇಕು. ಇದು 3 ಅಂಕದ ಪ್ರಶ್ನೆ, ಒಂದು ಪರಿಹಾರ, ಇದು ಪ್ರಮೇಯವನ್ನ ಇದೆ. ಮುಂದಿನ ಪ್ರಶ್ನೆ ನೋಡೋಣ. 27ನೇ ಪ್ರಶ್ನೆ, ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಈಕ್ವಲ್ಸ್ ಟು ಕೊಸೆಕ್ ಎ ಎಂದು ಸಾಧಿಸಿ. ಇಲ್ಲಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಲಸವನ್ನು ತೆಗೆದೀನಿ. ಈ ಕಾಸ್ ಎ ಅನ್ನು ಈ ಕಡೆ ಗುಣಾಕಾರ ಆಗ್ತದೆ, ಇಲ್ಲಿ 1 ಪ್ಲಸ್ ಸೈನ್ ಎ ಅನ್ನೋದು ಇಲ್ಲಿ ಗುಣಾಕಾರ ಆಗ್ತದೆ. ಅದನ್ನು ಮಾಡೀನಿ. ಇಲ್ಲಿ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಇದನ್ನು ಬಿಡಿಸ್ಕೊಂಡಾಗ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅನ್ನು ಬಿಡಿಸ್ಕೊಂಡಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಬಿಡಿಸ್ಕೊಳ್ತೀನಿ. ಇಲ್ಲಿ ಕಾಸ್ ಸ್ಕ್ವೇರ್ ಎ 1 ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ 2 ಎ ಬಿ ಅನ್ನೋದು 2 ಸೈನ್ ಎ ಅಂತ ಹೇಳಾಗ್ತದೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲೇಸ್ನಲ್ಲಿ 1, ಈ 1 ಸ್ಕ್ವೇರ್ನ 1 ಆಯಿತು, ಪ್ಲಸ್ 2 ಸೈನ್ ಎ 1 ಪ್ಲಸ್ 1 2 ಪ್ಲಸ್ 2 ಸೈನ್ ಎ ಡಿವೈಡ್ ಬೈ ಛೇದನದಲ್ಲಿ ಇದ್ದಂಥ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಸ್ ಯೂಸ್ವಲ್ ಬರ್ಕೊಂಡೇನಿ. ಇಲ್ಲಿ 2 ಅನ್ನು ಕಾಮನ್ ತೆಗೆದಾಗ 1 ಪ್ಲಸ್ ಸೈನ್ ಎ ಅಂತ ಹೇಳುವಂಥ ಅಂಶದಲ್ಲಿ ಕೆಳಗಡೆ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ, ಈ 1 ಪ್ಲಸ್ ಸೈನ್ ಎ ಅನ್ನು ಕ್ಯಾನ್ಸಲ್ ಆಯಿತು. 2 ಡಿವೈಡ್ ಬೈ ಕಾಸ್ ಎ ಅಂತ ಹೇಳಿ ಬಂತು. ನಂತರ 2 ಡಿವೈಡ್ ಬೈ ಕಾಸ್ ಎ ಅಂದರೆ 2 ಸೆಕೆ ಅಂತ ಹೇಳಾಗ್ತದೆ. 1 ಬೈ ಕಾಸ್ ಎ ಅಂದರೆ ಸೆಕೆ ಅಂತ ಹೇಳಾಗ್ತದೆ. 2 ಇದ್ದಿನ ಸಲುವಾಗಿ 2 ಡಿವೈಡ್ ಬೈ ಕಾಸ್ ಎ ಅಂದರೆ 2 ಸೆಕೆ ಅನ್ನೋದು ಉತ್ತರವನ್ನು ಸಿಗ್ತದೆ. ಅಥವಾ ಕ್ವಶನು 27ನೇ ಪ್ರಶ್ನೆ ಅಥವಾ ಪ್ರಶ್ನೆಯಲ್ಲಿ 5 ಕಾಸ್ ಸ್ಕ್ವೇರ್ 60 ಪ್ಲಸ್ 4 ಸೆಕ್ ಸ್ಕ್ವೇರ್ 30 ಮೈನಸ್ ಟ್ಯಾನ್ ಸ್ಕ್ವೇರ್ 45 ಭಾಗಿಲೆ ಸೈನ್ ಸ್ಕ್ವೇರ್ 30 ಪ್ಲಸ್ ಕಾಸ್ ಸ್ಕ್ವೇರ್ 30 ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಬೆಲೆಗಳನ್ನು ಆದೇಶ ಮಾಡ್ಕೊಂಡು ನಾನು ಕಾಸ್ ಸ್ಕ್ವೇರ್ 60 ಅಂತಂದರೆ ಕಾಸ್ 60 ರೂಟ್ 3/2 ಅದು ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರನ್ನು ಬರ್ಕೊಂಡಿನಿ ಪ್ಲಸ್ 4
ಕಾಸ್ ಸೆಕ್ 30 2/√3 ಆಗ್ತದೆ, ಅದನ್ನು ಹೋಲ್ ಸ್ಕ್ವೇರ್ ಬರ್ಕೊಂಡು ಟ್ಯಾನ್ 45 1 ಆಯಿತು. 1 ಸ್ಕ್ವೇರ್ ಅಂತಂದ್ರೆ ಒಂದೇ ಅಂತೇಳಿ ಬರ್ತದೆ. ಛೇದನದಲ್ಲಿ ಸೈನ್ ಸ್ಕ್ವೇರ್ 30 ಸೈನ್ 30 ಬೆಲೆ 1/2 ಅದನ್ನು ಸ್ಕ್ವೇರ್ ಬರ್ಕೊಂಡಿನಿ. ಕಾಸ್ ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ ಇದ್ದಿದ್ದ ಸಲುವಾಗಿ √3/2 ಕಾಸ್ 30ಯನ್ನು √3/2 ಆಗ್ತದೆ, ಸ್ಕ್ವೇರನ್ನು ಬಿಡಿಸ್ಕೊಂಡಿನಿ. ಸಿಂಪ್ಲಿಫೈ ಮಾಡಿದಾಗ √3 ಸ್ಕ್ವೇರನ್ನು 3 ಬಂತು, 2 ಸ್ಕ್ವೇರ್ 4 ಅಂತೇಳಿ ಬಂತು. ಇಲ್ಲಿ 2 ಸ್ಕ್ವೇರ್ 4 √3ಯನ್ನು 3 ಬಂತು, 1/1 ಅಂತೇಳಿ ಬಂತು. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ಕೊನೆಯದಾಗಿ ಉತ್ತರವನ್ನು 67/2 ಸಿಗ್ತದೆ. ಇಲ್ಲಿ ಲಸ ತೆಗೆದಿನಿ ಅಂಶದಲ್ಲಿ, ಛೇದನದಲ್ಲಿ 4/4 ಅಂತ ಹೇಳಿತ್ತು, ಇದೆರಡು ಕ್ಯಾನ್ಸಲ್ ಆಗಿ ಛೇದನದಲ್ಲಿ 1 ಅಂತ ಬಂತು. ನೆಕ್ಸ್ಟ್ ಅದು 1 ಬರ್ಕೊಂಡಿಲ್ಲ. 45 + 64 ಇಲ್ಲಿ 12 ಲಸ ಬರ್ತದೆ. 15 4 15 3 45 ಆಯಿತು. ಇದಕ್ಕೆ 4 ಗುಣಾಕಾರ ಮಾಡಿದಾಗ 16 64 ಮೈನಸ್ 12 ಭಾಗಿಲೆ 12 79 - 12 ಭಾಗಿಲೆ 12 ಒಟ್ಟು ಉತ್ತರ 67/12 ಅನ್ನೋದು ಉತ್ತರವನ್ನು ಸಿಗ್ತದೆ. 28ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. AOB = 60 ಡಿಗ್ರಿ ಆದರೆ APB ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿರಿ. √3 = 1.73 ಎಂದು ತೆಗೆದುಕೊಳ್ಬೇಕಿಲ್ಲಿ. ಇದರ ಪರಿಹಾರ, ಇಲ್ಲಿ ತ್ರಿಜ್ಯ OA ತ್ರಿಜ್ಯ ಆಗಿದೆ, ಅದನ್ನು R ಅಂತ ಇಟ್ಕೊಂಡು 21 ಸೆಂಟಿಮೀಟರ್. ಥೀಟಾವನ್ನು ಆ್ಯಂಗಲ್ ಅನ್ನು 60 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ √3 ಬೆಲೆನ 1.73 ಅಂತ ಹೇಳಿ ಕೊಟ್ಟಿದ್ದಾರೆ. ಕೊಟ್ಟಂತ ದತ್ತಾಂಶಗಳನ್ನು ಇಲ್ಲಿ ಬರ್ಕೊಂಡಿನಿ. ನಂತರ APB ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ವೃತ್ತಖಂಡ ಇಲ್ಲಿ ಈ ಛಾಯಾಗೊಳಿಸಿದ ಭಾಗ ಬ್ಲ್ಯಾಕ್ ಕಲರ್ ಏನಿದೆಯಲ್ಲ ಅದರ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ತ್ರಿಜ್ಯಾಂತರ ಖಂಡ, ಆ ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ಆ ತ್ರಿಭುಜದ ವಿಸ್ತೀರ್ಣವನ್ನು ಇಲ್ಲಿ ಮೈನಸ್ ಮಾಡೀನಿ. ಇಲ್ಲಿ AOBಯಲ್ಲಿ ಈ ಒಂದು AOB ತ್ರಿಭುಜದಲ್ಲಿ AO ಬಾಹು ಮತ್ತು BO ಬಾಹು ಸಮನಾಗಿರ್ತದೆ. ಈ ಎರಡೂ ಬಾಹುಗಳನ್ನು ಸಮನಾಗಿದ್ದಾಗ ಈ ಅಭಿಮುಖ ಕೋನಗಳು ಸಮ ಇರ್ತಾವೆ. ಇದು 60 ಇದೆ, ಉಳಿದ ಎರಡು ಕೋನಗಳು 120 ಅಂತ ಹೇಳಿ ಆಗ್ತದೆ. 120/2 ಮಾಡಿದ್ರೆ ಇವು ಕೂಡ 60 ಅಂತ ಹೇಳಿ ಬರ್ತಾವೆ. 60 ಇದು ಕೂಡ 60. ಹಾಗಾಗಿ ಈ ಒಟ್ಟಾರೆ ಈ ತ್ರಿಭುಜ ಏನಾಗ್ತದ ಅಂತಂದ್ರೆ ಸಮಬಾಹು ತ್ರಿಭುಜ ಆಗ್ತದ. ಎಲ್ಲ ಬಾಹುಗಳು ಸಮ ಇದ್ದಾಗ AOB ಒಂದು ಸಮಬಾಹು ತ್ರಿಭುಜ ಆಗ್ತದ. ಹಾಗಾಗಿ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು ತಗೊಂಡೇನೆ. ಇಲ್ಲಿ ಇದನ್ನು ತಾವು ಅಬ್ಸರ್ವ್ ಮಾಡಬೇಕು. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ √3/4a² ಅಂತ ಹೇಳಿ ಆಗ್ತದೆ. ಹಾಗಾಗಿ ಇಲ್ಲಿ ಸೂತ್ರವನ್ನು ಬರ್ಕೊಂಡಿನಿ. ಇಲ್ಲಿ ವ್ಯಾಲ್ಯೂಸ್ ಅನ್ನು ಪುಟ್ ಮಾಡಿ. ಥೀಟಾ ಅಂತಂದ್ರೆ ಇಲ್ಲಿ ಥೀಟಾ ವ್ಯಾಲ್ಯೂ ಇದೆಯಲ್ಲ, ಆ ಥೀಟಾ ವ್ಯಾಲ್ಯೂವನ್ನು ಇಲ್ಲಿ ಬರ್ಕೊಂಡಿನಿ. 60 ಡಿಗ್ರಿ ಭಾಗಿಲೆ 360 22/7 ಪೈ ಬೆಲೆ R ತ್ರಿಜ್ಯ 21 × 21 ಮೈನಸ್ √3/4 21 ಸ್ಕ್ವೇರ್. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ 40.27 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರ್ತದೆ. ಕೆಲವರು ಏನು ಮಾಡ್ತಾರೆ ಅಂತಂದ್ರೆ 231 ಮೈನಸ್ ಇವೆರಡನ್ನ ಗುಣಾಕಾರ ಮಾಡಿದಾಗ ಅದು ಅದೇ ರೀತಿ √3 × 441 √3/4 ಅಂತೇಳಿ ಇದೇ ರೀತಿ ಇಡ್ತಾರೆ. ಈ ರೀತಿ ಇಟ್ಟರು ಓಕೆ, ಆನ್ಸರನ್ನು ಸೆಂಟಿಮೀಟರ್ ಸ್ಕ್ವೇರು. ಆದರೆ ಇಲ್ಲಿ √3 ಬೆಲೆಯನ್ನು ಕೊಟ್ಟಾರಲ್ಲ, ಹಾಗಾಗಿ ಕಂಪ್ಲೀಟಾಗಿ ಇಲ್ಲಿವರೆಗೆ ಮಾಡಿದ್ರೆ ಇದು 100% ಕರೆಕ್ಟ್ ಅನ್ನ ಆಗ್ತದೆ. ನಾನು ಕಂಪ್ಲೀಟಾಗಿ ಇಲ್ಲಿವರೆಗೆ ಉತ್ತರವನ್ನು ಮಾಡೀನಿ. 29ನೇ ಪ್ರಶ್ನೆ, -1,7 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಿರ್ದೇಶಾಂಕ ಬಿಂದುಗಳ ಸೂತ್ರದ ಭಾಗವಂಶ ಪ್ರಮಾಣ ಸೂತ್ರವನ್ನು ಬರ್ಕೊಂಡಿನಿ. x, y = m1x2 + m2x1 / m1 + m2 m1 + m2, m1y2 + m2y1 / m1 + m2. ಬೆಲೆಗಳನ್ನು ಆದೇಶ ಮಾಡಿ. ಇಲ್ಲಿ m1 ಅಂದರೆ 2, m2 ಅಂದರೆ 3, 2 + 3 2 + 3 2 × 3. ನಂತರ ಇಲ್ಲಿ x2 ಬೆಲೆ ಏನು ಬೇಕು, ಆ x2 ಬೆಲೆ 4 ಇದೆ, 4ಅನ್ನು ಆದೇಶ ಮಾಡೀನಿ. ನಂತರ x1 ಬೆಲೆ -1 -1ಅನ್ನು ಆದೇಶ ಮಾಡೀನಿ. ಅದೇ ರೀತಿ ಇಲ್ಲಿ y2 ಬೆಲೆ -3 ಇದೆ, -3ಅನ್ನು ಆದೇಶ ಮಾಡೀನಿ. y1 ಬೆಲೆ ಎಷ್ಟಿದೆ, ಇಲ್ಲಿ 7 ಅಂತ ಹೇಳಿದೆ, 7ಅನ್ನು ಆದೇಶ ಮಾಡೀನಿ. ಎಲ್ಲವನ್ನು ಸಿಂಪ್ಲಿಫೈ ಮಾಡಿದಾಗ 5/5 ಅಂತ ಹೇಳಿ ಬಂತು. ಇಲ್ಲಿ 21ರಲ್ಲಿ -6 ಹೋದ್ರೆ 15/5 ಅಂತ ಬಂತು. ಅವು ಎರಡು ನಿರ್ದೇಶಾಂಕ ಬಿಂದುಗಳು 1,3 ಅನ್ನೋದು. ಆ ನಿರ್ದೇಶಾಂಕ ಬಿಂದುಗಳು ಏನಾಗುತ್ತವೆ 1,3. 29ನೇ ಪ್ರಶ್ನೆ ಅಥವಾ ಪ್ರಶ್ನೆ, ಅದರ ಉತ್ತರ x, y ಬಿಂದುವು 3,6 ಮತ್ತು -3,4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು y ಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಸಮಾನ ದೂರದಲ್ಲಿ ಅಂತಂದಾಗ ಈ ಎರಡು ದೂರವನ್ನು ಸೇಮ್ ಇರ್ತದ, ಹಾಗಾಗಿ ಎರಡು ಈಕ್ವಲ್ ಮಾಡಬೇಕು. LHS ಮತ್ತು RHS ಎರಡೂ ಭಾಗಗಳನ್ನು ಸಮ ಇರ್ತದ. ಇಲ್ಲಿ ಒಂದು D ಅನ್ನು ಕಂಡುಹಿಡಿದೀನಿ, ಇವೆರಡರದ್ದು ದೂರವನ್ನು, ಮತ್ತು ಈ ಕಡೆ ಒಂದು D ಅನ್ನು ಕಂಡುಹಿಡಿದೀನಿ.
ದೂರ ಕಂಡುಹಿಡಿಯುವ ಸೂತ್ರ d = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂಡರ್ ರೂಟ್. ಇದು ಅಂಡರ್ ರೂಟ್ನಲ್ಲಿ 2 ಸ್ಕ್ವೇರ್ಸ್ಗಳನ್ನು ಬರ್ಕೊಂಡಿನಿ. ಬೆಲೆಗಳನ್ನು ಆದೇಶ ಮಾಡಿದಾಗ x - 3 ಇದು x - 3 x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದರೆ y - 6 ಹೋಲ್ ಸ್ಕ್ವೇರ್. LHS ಮತ್ತು RHS ಅನ್ನು ಬಿಡಿಸಿದಾಗ ಕಂಪ್ಲೀಟ್ ಆಗಿ ಇಲ್ಲಿ 3x + y = -5 ಅನ್ನೋದು ಉತ್ತರವನ್ನು ಸಿಗ್ತದೆ. ಇದ್ರ ನಾವು ಕಂಪ್ಲೀಟ್ ಆಗಿ ಸೊಲ್ಯೂಷನ್ಸ್ ಅನ್ನು ಬಿಡಿಸಿನಿ. ತಮಗೆ ಉತ್ತರವನ್ನು ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಅನ್ನು ಕೊಡ್ತೀನಿ ಇದ್ರದ್ದು ಕಂಪ್ಲೀಟ್ ಉತ್ತರವನ್ನು. ಇಲ್ಲ ಅಂತಂದ್ರೆ ತಾವು ಸ್ಕ್ರೀನ್ಶಾಟ್ ಕೂಡ ತಗೊಳ್ಬಹುದು. 30ನೇ ಪ್ರಶ್ನೆ, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ವರ್ಗಾಂತರ ಆವೃತ್ತಿಯನ್ನು ಕೊಟ್ಟರೆ ಮೊದಲು ಮಧ್ಯಬಿಂದುವನ್ನು ಕಂಡುಹಿಡಬೇಕು. ಆ ಮಧ್ಯಬಿಂದುವನ್ನು 15, 25, 35, 45, 55 ಅಂತ ಹೇಳಿ ಸಿಕ್ತು. ಇವೆರಡನ್ನ ಗುಣಿಸಿದಾಗ 15 2 30, 25 3 75, 35 6 210 ಅಂತ ಹೇಳಿ ಆಗ್ತದೆ. 45 × 5 ಅನ್ನು ಮಾಡಿದಾಗ 225, 55 × 4 ಅನ್ನು ಮಾಡಿದಾಗ 220. ಸರಾಸರಿಯನ್ನು ಕಂಡುಹಿಡಬೇಕು. n = 20. ಸರಾಸರಿ ಸೂತ್ರ x ಬಾರ್ = ಸಿಗ್ಮಾ fx / n ಅಂತ ಹೇಳಿ ತಗೋಬಹುದು, ಅಥವಾ ಸಿಗ್ಮಾ fx / ಸಿಗ್ಮಾ f ಅಂತ ಹೇಳಿ ಕೂಡ ತಗೋಬಹುದು. ಇಲ್ಲಿ ಎಲ್ಲವನ್ನ ಕೂಡಿಸಿದಾಗ 760 / 20 ಅನ್ನೋದು ಬರ್ತದೆ. 2 ಕ್ಯಾನ್ಸಲ್ ಮಾಡಿದಾಗ 38 ಅನ್ನೋದು ಸರಾಸರಿ 38 ಅನ್ನೋದು ಸಿಕ್ತು. ಮುಂದಿನ ಅಥವಾ ಪ್ರಶ್ನೆ, ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಮಧ್ಯಾಂಕವನ್ನು ಕಂಡುಹಿಡಬೇಕಾದ್ರೆ ಸಂಚಿತ ಆವೃತ್ತಿಯನ್ನು ಬರ್ಕೊಳ್ಬೇಕು. ಅದಕ್ಕೆ CF ಅಂತ ತಗೊಂಡಿನಿ ನಾನಿಲ್ಲಿ. 4 4ಕ್ಕೆ 5 ಕೂಡಿಸಿದಾಗ 5 ಕೂಡಿಸಿದಾಗ 9 ಬಂತು. 9ಕ್ಕೆ 10 ಕೂಡಿಸಿದಾಗ 19, 19ಕ್ಕೆ 5 ಕೂಡಿಸಿದಾಗ 24, 24ಕ್ಕೆ 6 ಕೂಡಿಸಿದಾಗ 30. ಇಲ್ಲಿ n = 30 ಅಂತ ಹೇಳಿ ಸಿಕ್ತು. n/2 ಅನ್ನೋದು 15. ಕೊಟ್ಟಂತ ಇಲ್ಲಿ ಮಧ್ಯಾಂಕ ಇರುವ ದತ್ತಾಂಶಗಳಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಂಡಿನಿ ನಾನು. ವರ್ಗಾಂತರದಲ್ಲಿ 25, L = 25 ಲೋವರ್ ಕ್ಲಾಸ್ ಇಂಟರ್ವಲ್ ಅನ್ನು 25 ಅನ್ನು ಸಿಕ್ತು. ನಂತರ F ಫ್ರೀಕ್ವೆನ್ಸಿ ಅನ್ನೋದು 10, CF ಕಮ್ಯುನಿಟಿ ಫ್ರೀಕ್ವೆನ್ಸಿ ಸಂಚಿತಾವೃತ್ತಿ 9 ಆಗ್ತದೆ. ಆಮೇಲೆ H ಗಾತ್ರ H = 5, ಇವೆರಡರ ಗಾತ್ರ 5. ಸೂತ್ರ ಮಧ್ಯಾಂಕ = L ಪ್ಲಸ್ n/2 - CF / F × H. ಬೆಲೆಗಳನ್ನು ಆದೇಶ ಮಾಡಿಕೊಂಡಾಗ ಉತ್ತರವನ್ನು ಮಧ್ಯಾಂಕದು 28 ಅನ್ನೋದು ಸಿಗ್ತದೆ. 31ನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 20ರವರೆಗೆ ನಮೂದಾಗಿರುವ 20 ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಎರಡನೇದು 2 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಇವುಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಪರಿಹಾರ, ಇಲ್ಲಿ 1 ರಿಂದ 20 ಸಂಖ್ಯೆಗಳನ್ನು ಬರ್ಕೊಂಡಿನಿ. ಅದು n(s) = 20 ಅಂತ ಹೇಳಿ ಆಗ್ತದ. ಟೋಟಲ್ 20 ಕಾರ್ಡ್ಗಳಿವೆ, 20 ಅಂತ ಹೇಳಿ ಬರ್ಕೊಂಡಿನಿ. ಮೊದಲನೇದು ಇಲ್ಲಿ ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯೋದು. ಪೂರ್ಣ ವರ್ಗ ಸಂಖ್ಯೆಗಳು, ಇದರಲ್ಲಿ ಪೂರ್ಣ ವರ್ಗ ಸಂಖ್ಯೆ 1, 4, 9 ಮತ್ತು 16. ಇವು 4 ಸಂಖ್ಯೆಗಳನ್ನು ಇಲ್ಲಿ ಬರ್ಕೊಂಡಿನಿ. n(a) = 4 ಅಂತ ಹೇಳಿ ಆಯ್ತು. ಇದು ಸಂಭವನೀಯತೆ P(e) = n(a) / n(s) ಅಂತ ಹೇಳಿ ಬರ್ಕೊಂಡು ಟೋಟಲ್ 4 ಸಂಖ್ಯೆ 4/20 1/5 ಅನ್ನೋದು ಉತ್ತರವನ್ನು ಸಿಕ್ತು. ನೆಕ್ಸ್ಟ್, ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದ ಪ್ರಶ್ನೆಯನ್ನು 2 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. 2ರಿಂದ ಭಾಗವಾಗಬೇಕು, 3ರಿಂದ ಕೂಡ ಭಾಗವಾಗಬೇಕು ಅಂತ ಸಂಖ್ಯೆ ಒಂದು 6, ಮತ್ತೊಂದು 12, ಮತ್ತೊಂದು 18. 3 ಸಂಖ್ಯೆಗಳನ್ನು ಇರ್ತಾವ. ಅವು 3 ಸಂಖ್ಯೆಗಳನ್ನು ಇಲ್ಲಿ ತಗೊಂಡಿನಿ ನಾನು. n(b) = 3 ಆಯಿತು. ಇದು ಸಂಭವನೀಯತೆ 3/20 ಅನ್ನೋದು ಉತ್ತರವನ್ನು ಸಿಗ್ತಾ. ಈ ರೀತಿ ಮಾಡಬೇಕು. ಕೆಲವರು ಏನು ಮಾಡಿದ್ದಾರೆ, 2ರಿಂದ ಭಾಗ ಹೋಗೋದು. 2 3ರಿಂದ 3 ಭಾಗ ಹೋಗ್ತದೆ. 4 6 7 8 ಈ ರೀತಿ ಎಲ್ಲ ಸಂಖ್ಯೆಗಳನ್ನು ತಗೊಂಡ್ರೆ ಅದು ತಪ್ಪಾಗ್ತದೆ ಉತ್ತರ. ಈ ಉತ್ತರವನ್ನು ಕರೆಕ್ಟ್ ಆಗ್ತದೆ. ಯಾವುದೇ ಕಾರಣಕ್ಕೆ ಒಂದು ಇಲಾಖೆಯಿಂದ ಬಂದಂಥ ಅಧಿಕೃತ ಉತ್ತರನೇ ಕರೆಕ್ಟ್ ಆಗಿರ್ತದೆ. ನನಗೆ ತಿಳಿದ ಪ್ರಕಾರ ಉತ್ತರವನ್ನು ಇದಾಗಿರ್ತದ ಅಂತ ಹೇಳ್ತಿದ್ದೇನೆ. 32ನೇ ಪ್ರಶ್ನೆ, ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವು 5 ಸೆಂಟಿಮೀಟರ್ ಆಗಿದೆ. ತ್ರಿಭುಜದ ವಿಸ್ತೀರ್ಣವು 150 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ. ಇದು ಒಂದು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಇದೆ. ಎತ್ತರ h ಆಗಿರಲಿ, ಪಾದ b ಆಗಿರಲಿ, ಅವುಗಳ ವ್ಯತ್ಯಾಸ, ಎತ್ತರ ಮತ್ತು ಪಾದದ ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾರೆ? h - b = 5 ಅಂತ ಹೇಳಿ ಕೊಟ್ಟಿದ್ದಾರೆ. ಈ -b ಅನ್ನು ಆ ಕಡೆ ಕಳಿಸಿದಾಗ h = 5 + b ಅಂತ ಹೇಳಾಯ್ತು. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಆ ವಿಸ್ತೀರ್ಣ 150 ಅಂತ ಹೇಳಿ ಕೊಟ್ಟಿದ್ದಾರೆ. 150 = ಅರ್ಧ ಇಂಟು ಪಾದ ಇಂಟು ಎತ್ತರ.
ಇವಾಗ ಇಲ್ಲಿ ಎಚ್ ಬೆಲೆಯನ್ನು ಆದೇಶ ಮಾಡ್ತೀನಿ. ಎಚ್ ಬೆಲೆ 5 + ಬಿ, ಅದನ್ನು ಆದೇಶ ಮಾಡಿದಾಗ ಇವೆರಡನ್ನು ಗುಣಿಸಿದಾಗ 5b ಇಂಟು ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 300 ಈಕ್ವಲ್ಸ್ ಟು 0 ಅನ್ನೋದು ಸಿಕ್ತು. ಈ ಒಂದು ವರ್ಗ ಸಮೀಕರಣವನ್ನು ಸಿಕ್ತು. ವರ್ಗ ಸಮೀಕರಣ ಇಲ್ಲಿ ಬಿಡಿಸ್ಕೊಂಡಿನಿ. ಅಪವರ್ತನ ವಿಧಾನದಿಂದ 20b ಗುಣಿಲೆ 15b ಮಾಡಿದಾಗ 300b ಅಂತೇಳಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಬಿ ಅನ್ನು ಕಾಮನ್ ತೆಗೆದೀನಿ. ಬಿ ಕಾಮನ್ ತೆಗೆದಾಗ ಬಿ ಪ್ಲಸ್ 20 ಮೈನಸ್ 15 ಕಾಮನ್ ತೆಗೆದಾಗ ಬಿ ಪ್ಲಸ್ 20, ಬಿ ಮೈನಸ್ 15 ಈಕ್ವಲ್ಸ್ ಟು 0, ಇನ್ನೊಂದು ಬಿ ಪ್ಲಸ್ 20 ಈಕ್ವಲ್ಸ್ ಟು 0 ಅನ್ನೋದು ಸಿಕ್ತು. ಇಲ್ಲಿ ಬಿ ಈಕ್ವಲ್ಸ್ ಟು ಪ್ಲಸ್ 15, ಇನ್ನೊಂದು ಬಿ ಈಕ್ವಲ್ಸ್ ಟು ಮೈನಸ್ 20. ಯಾವುದೇ ಅಳತೆಯನ್ನು ಋಣಾತ್ಮಕದಲ್ಲಿ ಇರುವುದಿಲ್ಲ, ಹಾಗಾಗಿ ಬಿ ಈಕ್ವಲ್ಸ್ ಟು 15 ತಗೊಂಡಿನಿ. ಈ ಬಿ ಈಕ್ವಲ್ಸ್ ಟು 15 ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ ಎಚ್ ಬೆಲೆಯನ್ನು ಸಿಗ್ತದೆ. ಎಚ್ ಈಕ್ವಲ್ಸ್ ಟು 5 + 15 ಎಚ್ ಈಕ್ವಲ್ಸ್ ಟು 20. ಎತ್ತರ 20 ಸೆಂಟಿಮೀಟರ್ ಮತ್ತು ಪಾದ ಬೇಸ್ 15 ಸೆಂಟಿಮೀಟರ್. ಈ ರೀತಿ ಇದರ ಉತ್ತರವನ್ನು ಸಿಗ್ತದೆ. ಇದರಲ್ಲಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅಥವಾ ಪ್ರಶ್ನೆ, ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 164 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡ್ರಿ. ಆ ಪೂರ್ಣಾಂಕಗಳು ಒಂದು ಎಕ್ಸ್ ಆಗಿರಲಿ, ಮತ್ತೊಂದು ಎಕ್ಸ್ ಪ್ಲಸ್ 2. ಧನ ಸಮ ಪೂರ್ಣಾಂಕಗಳು ಸಮ ಸಂಖ್ಯಾಂಕವೂ ಇರ್ತವೆ ಅಂದರೆ 2, 4, 6 ಈ ರೀತಿ ಇರ್ತವೆ. ಹಾಗಾಗಿ ಮೊದಲನೇ ಸಂಖ್ಯೆ ಎಕ್ಸ್ ಅಂತ ತಿಳ್ಕೊಂಡಾಗ ಎರಡನೇ ಸಂಖ್ಯೆಯನ್ನು ಸಿಗಬೇಕಾದ್ರೆ ಎಕ್ಸ್ಗೆ 2 ಕೂಡಿಸ್ಬೇಕು. ಆ ಎರಡು ಧನ ಪೂರ್ಣಾಂಕಗಳು ಒಂದು ಎಕ್ಸ್ ಮತ್ತೊಂದು ಎಕ್ಸ್ ಪ್ಲಸ್ 2. ಇವುಗಳ ವರ್ಗಗಳ ಮೊತ್ತ ಅಂತೇಳಿ ಹೇಳಿಕೆ ರೂಪದಲ್ಲಿ ಕೊಟ್ಟರೆ ವರ್ಗ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅನ್ನು ತಗೊಂಡು ಅದೊಂದು ವರ್ಗ ಸಮೀಕರಣ ಸಿಗ್ತದೆ. ಇಲ್ಲಿ 2x² + 4x - 160 ಆಗ್ತದೆ. ಇವೆಲ್ಲವನ್ನು ಬಿಡಿಸ್ಕೊಂಡಾಗ ಅಪವರ್ತನ ವಿಧಾನದಿಂದ 10x - 8x ಅನ್ನು ಗುಣಾಕಾರ ಮಾಡಿದಾಗ 80 ಅಂತ ಹೇಳಿ ಸಿಗ್ತದೆ. ಇಲ್ಲಿ ಎಕ್ಸ್ ಅನ್ನು ಕಾಮನ್ ತೆಗಿತೀನಿ. x + 10 - 8 ಅನ್ನು ಕಾಮನ್ ತೆಗೆದಾಗ x + 10 ಅಂತೇಳಿ ಸಿಕ್ತು. x - 8 = 0, x + 10 = 0, x = +8 ಮತ್ತೊಂದು x = -10. ಆ ಎರಡು ಸಂಖ್ಯೆಗಳು ಯಾವಾಗಿರ್ತಾವ ಅಂತಂದ್ರೆ x = +8 ಅನ್ನು ತಗೊಂಡಾಗ 8 ಇನ್ನೊಂದು 10 ಅನ್ನೋದು ಇರ್ತದೆ. ಇವು ಎರಡು ಧನ ಕ್ರಮಾನುಗತ ಪೂರ್ಣ ಸಂಖ್ಯೆಗಳು, ಸಮ ಪೂರ್ಣ ಸಂಖ್ಯೆಗಳು. ಈ ರೀತಿ ಉತ್ತರವನ್ನು ಸಿಗ್ತದೆ. 33ನೇ ಪ್ರಶ್ನೆ, AB ಮತ್ತು CD ಎರಡು ರೇಖಾಖಂಡಗಳು O ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. AC ಸಮಾಂತರವಾಗಿದೆ BD ಆಗುವಂತೆ AC ಮತ್ತು BDಗಳನ್ನು ಸೇರಿಸಿ ಮತ್ತು ತ್ರಿಭುಜ AOC ಸಮರೂಪವಾಗಿದೆ ತ್ರಿಭುಜ BOD ಎಂದು ಸಾಧಿಸಿ. ಈ ಚಿತ್ರವನ್ನು ಇಳಿಸ್ಕೊಂಡು ನನ್ನಲ್ಲಿ ಇಲ್ಲಿ AC ಒಂದು ರೇಖಾಖಂಡ ಇದೆ, ಇಲ್ಲಿ AB ರೇಖಾಖಂಡ ಮತ್ತು AC ರೇಖಾಖಂಡಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸಬೇಕು. O ಬಿಂದುವಿನಲ್ಲಿ ಛೇದಿಸಿವೆ. ಇಲ್ಲಿ ಇದು O ಬಿಂದುವಿನಲ್ಲಿ ಛೇದಿಸಿವೆ ಮತ್ತು AC ಸಮಾಂತರವಾಗಿದೆ BD. ಕೊಟ್ಟಂತ ಹೇಳಿಕೆ ಪ್ರಕಾರ ಒಂದು ಚಿತ್ರವನ್ನು ರಚನೆ ಮಾಡ್ಕೊಂಡಿನಿ. ಈ ಎರಡು ತ್ರಿಭುಜಗಳನ್ನು ಸಮರೂಪ ಮಾಡಬೇಕು. ಆ ಎರಡು ತ್ರಿಭುಜಗಳನ್ನು ತಗೊಂಡಿನಿ ನಾನು. AOC ಈ ಕೋನ ಮತ್ತು ಈ ಕಡೆ ಇದ್ದು ಕೋನ ಎರಡು ಶೃಂಗಾಭಿಮುಖ ಕೋನಗಳಾಗ್ತವೆ. ಅದಾದ ನಂತರ ACO ಇಲ್ಲಿ C ಕೋನ ಮತ್ತೊಂದು D ಕೋನವನ್ನ BDO ಎರಡು ಕೋನಗಳು ಏನಾಗ್ತವೆ ಪರ್ಯಾಯ ಕೋನಗಳು, ಅಂತರ್ಪರ್ಯಾಯ ಕೋನಗಳು. Z ಶೇಪ್ನಲ್ಲಿ ಆಗ್ತದಲ್ಲ ಪರ್ಯಾಯ ಕೋನಗಳು ಅಂತ ತಗೋತೇವೆ. ಎರಡು ಕೋನಗಳನ್ನು ಈಕ್ವಲ್ ಇದ್ರೆ ಮೂರನೇ ಕೋನ ಈಕ್ವಲ್ ಇರ್ತದೆ. ಎರಡೇ ಕೋನಗಳು ಸಾಕು ನಮಗೆ. ಆದ್ದರಿಂದ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತವೆ. AOC ಮತ್ತು BOD ಕೋಕೋ ಪ್ರಮೇಯ, ಕೋಕೋ ನಿರ್ಧಾರಕ ಗುಣದ ಪ್ರಕಾರ ಎರಡು ತ್ರಿಭುಜಗಳು ಏನಾಗ್ತವೆ ಸಮರೂಪಗಳಾಗ್ತವ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5ನೇ ಪ್ರಶ್ನೆ, ಅದರಲ್ಲಿ 34ನೇ ಬೀಟು. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರವನ್ನು ನಕ್ಷಾ ವಿಧಾನದಿಂದ ಕಂಡುಹಿಡಿಯಿರಿ. ಇಲ್ಲಿ ಗ್ರಾಫನ್ನು ಇಳಿಸಬೇಕು. ಮೊದಲನೇ ಸಮೀಕರಣ x + 2y = 8. 2y ಅನ್ನು ಅಲ್ಲೇ ಇಟ್ಕೊಂಡಿನಿ. 2y = 8 - x ಅಂತೇಳಿ ಆಗ್ತದೆ. y = 8 - x ಭಾಗಿಲೆ 2 ಅನ್ನೋದು ಒಂದು ಸಮೀಕರಣವನ್ನು ಸಿಕ್ತು. ಇನ್ನೊಂದು ಎರಡನೇ ಸಮೀಕರಣ ಯಾವ ರೀತಿ ಕೊಟ್ಟಿದ್ದಾರೆ ಇಲ್ಲ ಅಂತಂದ್ರೆ x + y = 5. y = 5 - x ಅಂತ ಹೇಳಾಗ್ತದೆ. ಇವು ಎರಡಕ್ಕೆ ಒಂದೊಂದು ಕೋಷ್ಟಕವನ್ನು ಟೇಬಲ್ ಅನ್ನು ಕ್ರಿಯೇಟ್ ಮಾಡೀನಿ. x ಬೆಲೆ 0 ಅನ್ನು ಇಟ್ಕೊಂಡಾಗ ಇಲ್ಲಿ 0 ಅನ್ನು ಇಟ್ಕೊಂಡಾಗ 8 - 0 ಅಂದ್ರೆ 8 ಬರ್ತದೆ. 8 ಭಾಗಿಲೆ 2 ಮಾಡಿದ್ರೆ 4 ಅಂತ ಸಿಕ್ತು. x ಬೆಲೆ 2 ಅನ್ನು ಇಟ್ಕೊಂಡಾಗ ಇಲ್ಲಿ 2 ಅನ್ನು ಇಟ್ಕೊಂಡಾಗ 8ರಲ್ಲಿ 2 ಅನ್ನು ಹೋದ್ರೆ 6 ಭಾಗಿಲೆ 2 ಅನ್ನು ಮಾಡಿದ್ರೆ 3 ಅನ್ನು ಸಿಗ್ತದೆ. ಅದೇ ರೀತಿ x ಬೆಲೆಯನ್ನು 4 ಅನ್ನು ಇಟ್ಕೊಂಡಾಗ 8ರಲ್ಲಿ 4 ಹೋದ್ರೆ 4 ಭಾಗಿಲೆ 2 ಮಾಡಿದ್ರೆ 2 ಅನ್ನು ಸಿಕ್ತು. ಇನ್ನೊಂದು ಕೋಷ್ಟಕ ಇಲ್ಲಿ 0 2 4 ಅನ್ನು ಇಟ್ಕೊಂಡಾಗ x ಬೆಲೆ 0 ಇಟ್ಕೊಂಡಾಗ 5ರಲ್ಲಿ 0 ಹೋದ್ರೆ 5, x ಬೆಲೆ 2 ಅನ್ನು ಇಟ್ಕೊಂಡಾಗ 5ರಲ್ಲಿ 2 ಅನ್ನು ಹೋದಾಗ 3. ಅದೇ ರೀತಿ 4 ಅನ್ನು ಇಟ್ಕೊಂಡಾಗ 1 ಸಿಕ್ತು. ಆ ಬೆಲೆಗಳನ್ನು ಇಲ್ಲಿ ಗ್ರಾಫ್ನಲ್ಲಿ ಆದೇಶ ಮಾಡಿ ಗ್ರಾಫನ್ನು ಇಳಿಸಿನಿ. ಆ ಎರಡು ಗ್ರಾಫನ್ನು ಎರಡು ರೇಖೆಗಳು 2, 3 ಅನ್ನೋತ್ತಲ್ಲಿ ಛೇದಿಸ್ತವ. ಹಾಗಾಗಿ x = 2 y = 3
ಈ ರೀತಿ ಉತ್ತರವನ್ನ ಸಿಗ್ತದೆ. 35ನೇ ಪ್ರಶ್ನೆ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಥೇಲ್ಸನ್ ಪ್ರಮೇಯ ಇದೆ. ಥೇಲ್ಸನ್ ಪ್ರಮೇಯ ತಾವೆಲ್ಲರೂ ಬಿಡಿಸ್ತೀರಿ ಅಂತ ಅನ್ಕೋತೀನಿ. ಇಲ್ಲ ಅಂತಂದ್ರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಥೇಲ್ಸ್ ಪ್ರಮೇಯವನ್ನು ಬಿಡಿಸಿದಂಥ ಒಂದು ವಿಡಿಯೋ ಇದೆ, ಅದು ತಾವು ನೋಡ್ಬೋದು ಅಂತ ಹೇಳುತ್ತಾ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಆ ಲಿಂಕನ್ನು ಕೊಡ್ತೀನಿ. ಥೇಲ್ಸ್ ಪ್ರಮೇಯದು ತಾವು ಬಿಡಿಸ್ಬೇಕು ಅಂತೇಳಿ ಹೇಳ್ತೇನೆ. ಇಲ್ಲಿ DE ಸಮಾಂತರವಾಗಿದೆ BCಗೆ, ಇದನ್ನು ಬಿಡಿಸ್ಬೋದು. 36ನೇ ಪ್ರಶ್ನೆ, 60 ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧಗೋಳದ ಪಾದದ ಮೇಲೆ 120 ಸೆಂಟಿಮೀಟರ್ ಎತ್ತರದ ಮತ್ತು 60 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ನೇರ ವೃತ್ತಪಾದ ಶಂಕುವನ್ನು ಜೋಡಿಸಿದೆ. ಈ ಶಂಕುವಿನ ತ್ರಿಜ್ಯ 60 ಸೆಂಟಿಮೀಟರ್ ಮತ್ತು ಇದರ ಎತ್ತರ 120 ಸೆಂಟಿಮೀಟರ್ ಎತ್ತರ ಮತ್ತು 60 ಸೆಂಟಿಮೀಟರ್ ಹೊಂದಿರುವ 120 ಸೆಂಟಿಮೀಟರ್ ಶಂಕುವಿನ ಎತ್ತರ 120 ಸೆಂಟಿಮೀಟರ್ ಜೋಡಿಸಿದ ಘನಾಕೃತಿ ಸಂಪೂರ್ಣವಾಗಿ ನೀರಿನಿಂದ ತುಂಬಿದೆ. ನೇರ ವೃತ್ತಪಾದ ಸಿಲಿಂಡರ್ನಲ್ಲಿ ಸಿಲಿಂಡರ್ನ ತ್ರಿಜ್ಯವು 60 ಸೆಂಟಿಮೀಟರ್, ಸಿಲಿಂಡರ್ನ ತ್ರಿಜ್ಯ ಕೂಡ 60 ಸೆಂಟಿಮೀಟರ್ ಇದೆ. ಒಟ್ಟು ಎತ್ತರ 180 ಸೆಂಟಿಮೀಟರ್, ಸಿಲಿಂಡರ್ನ ಎತ್ತರ 180 ಸೆಂಟಿಮೀಟರ್ ಆದರೆ ಉಳಿದಿರುವ ನೀರಿನ ಪ್ರಮಾಣವನ್ನು ಪೈಯಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಸಿಲಿಂಡರ್ನ ತ್ರಿಜ್ಯ R = 60 ಸೆಂಟಿಮೀಟರ್. ಅದೇ ರೀತಿ ಶಂಕುವಿನ ತ್ರಿಜ್ಯ, ಸಿಲಿಂಡರ್ನ ತ್ರಿಜ್ಯ ಎಲ್ಲವನ್ನ ಸೇಮ್ ಆಗಿವೆ ಅಲ್ಲಿ. ಹಾಗಾಗಿ ಇಲ್ಲಿ R = ಎಲ್ಲ R ಅಂತೇಳಿ ತಗೊಂಡು ನಾನು R = 60, ಅರ್ಧಗೋಳದ ತ್ರಿಜ್ಯ 60, ಸಿಲಿಂಡರ್ನ ತ್ರಿಜ್ಯ 60, 60 ಸೆಂಟಿಮೀಟರ್. ಶಂಕುವಿನ ಎತ್ತರ H1 ಅಂತ ತಗೊಂಡಿನಿ, H1 = 120 ಸೆಂಟಿಮೀಟರ್. ಅದೇ ರೀತಿ ಸಿಲಿಂಡರ್ನ ಎತ್ತರ H2 = 180 ಸೆಂಟಿಮೀಟರ್. ಇಲ್ಲಿ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಸಿಲಿಂಡರ್ನಲ್ಲಿ ನೀರನ್ನು ತುಂಬಿದ್ರು ಅದರಲ್ಲಿ ಶಂಕುವನ್ನು ಇರಿಸಿದ್ರೆ ಅರ್ಧಗೋಳವನ್ನು ಇರಿಸಿದ್ರೆ ಅಂತಂದ್ರೆ ಅಷ್ಟು ನೀರನ್ನು ಹೊರಗಡೆ ಚೆಲ್ತದ. ಸಿಲಿಂಡರ್ನಲ್ಲಿ ಮೊದಲನೇ ಸಿಲಿಂಡರ್ನ ಘನಫಲ ಮೈನಸ್ ಶಂಕುವಿನ ಘನಫಲ ಮೈನಸ್ ಅರ್ಧಗೋಳದ ಘನಫಲವನ್ನು ಮಾಡಿದಾಗ ಇಲ್ಲಿ ಒಟ್ಟು ನೀರಿನ ಪ್ರಮಾಣವನ್ನು ಸಿಗ್ತದೆ. ಪೈ ಆರ್ ಸ್ಕ್ವೇರ್ ಅನ್ನು ಕಾಮನ್ ತೆಗೆದಿನಿ, ಯಾಕಂದ್ರೆ ಪೈ ಮತ್ತು ಆರ್ ಬೆಲೆ ಒಂದೇ ಇದ್ದಿನ ಸಲುವಾಗಿ ಪೈ ಆರ್ ಸ್ಕ್ವೇರ್ ಅನ್ನು ಕಾಮನ್ ತೆಗೆದಿನಿ. H2 ಮೈನಸ್ ಇಲ್ಲಿ 1/3 H1 ಅನ್ನು ಉಳಿತು, ಇಲ್ಲಿ 2/3 R ಅನ್ನು ಉಳಿತು. ಬೆಲೆಗಳನ್ನು ಆದೇಶ ಮಾಡೀನಿ. 60 ಸ್ಕ್ವೇರು 3600, 180 ಮೈನಸ್ ಇದು 40 ಮೈನಸ್ 40 80 ಅನ್ನೋದಾಯಿತು. 100ರಿಂದ ಗುಣಾಕಾರ ಮಾಡಿದಾಗ ಇಲ್ಲಿ 3,60,000 ಪೈ ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಉತ್ತರವನ್ನು ಸಿಗ್ತದೆ. ಈ ರೀತಿ ಉತ್ತರವನ್ನು ಇದು ಪಡ್ಕೊಳ್ಬಹುದು. ಅದೇ ರೀತಿ ಅಥವಾ ಪ್ರಶ್ನೆ 36ನೇದು, ಸಿಲಿಂಡರ್ನ ಮೇಲ್ಭಾಗದಲ್ಲಿ ಸಿಲಿಂಡರ್ನಷ್ಟೇ ತ್ರಿಜ್ಯ R ಅಂತ ತಗೊಳ್ಬೇಕು. ಅರ್ಧಗೋಳಾಕೃತಿಯನ್ನು ಕೊರೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಕೊರೆಯಲಾದ ಅರ್ಧಗೋಳಾಕೃತಿಯ ಘನಫಲವು 18,000 ಪೈ ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಸಿಲಿಂಡರ್ನ ಎತ್ತರ 145 ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ರಿ. ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಇಲ್ಲಿ ಆ ಕೊಟ್ಟಂತ ದತ್ತಾಂಶಗಳನ್ನು ಬರ್ಕೊಂಡಿನಿ. ಇಲ್ಲಿ ಅರ್ಧಗೋಳದ ಸಿಲಿಂಡರ್ನ ತ್ರಿಜ್ಯ R ಅಂತ ಹೇಳಿ ಕೊಟ್ಟಿದ್ದಾರೆ, R ಅಂತ ಹೇಳಿ ಇಟ್ಕೊಂಡಿನಿ. ಅರ್ಧಗೋಳದ ಘನಫಲ 18,000 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸಿಲಿಂಡರ್ನ ಎತ್ತರ 145 ಸೆಂಟಿಮೀಟರ್. ಇಲ್ಲಿ ಮೊದಲು ನಾವು ತ್ರಿಜ್ಯವನ್ನು ಕಂಡುಹಿಡಬೇಕು. ತ್ರಿಜ್ಯ ಕಂಡುಹಿಡಬೇಕಾದ್ರೆ ಅರ್ಧಗೋಳದ ಘನಫಲ ಈಕ್ವಲ್ಸ್ ಟು ಕೊಟ್ಟಂತ 18,000 ಪೈ ಸೆಂಟಿಮೀಟರ್ ಕ್ಯೂಬ್ ಅನ್ನು ತಗೊಂಡಿನಿ. ಪೈ ಅನ್ನು ಕ್ಯಾನ್ಸಲ್ ಆಯಿತು, ಉಳಿತು R³ 2/3 R³ ಅನ್ನು ಉಳಿತು. ಆ 2/3 RHS ಸೆಂಡ್ ಮಾಡಿದಾಗ 3/2 ಅಂತ ಹೇಳಿ ಆಗ್ತದೆ. ಸಿಂಪ್ಲಿಫೈ ಮಾಡಿದಾಗ R = 30 ಸೆಂಟಿಮೀಟರ್ ಅನ್ನೋದು ಸಿಕ್ತು. ತ್ರಿಜ್ಯ 30 ಸೆಂಟಿಮೀಟರ್. ಇಲ್ಲಿ ಸಿಲಿಂಡರ್ನ ತ್ರಿಜ್ಯ ಕೂಡ 30 ಸೆಂಟಿಮೀಟರ್ ಆಗ್ತದ ಮತ್ತು ಅರ್ಧಗೋಳದ ತ್ರಿಜ್ಯ ಕೂಡ 30 ಸೆಂಟಿಮೀಟರ್ ಆಗ್ತದ. ಹಾಗಾಗಿ R = 30 ಸೆಂಟಿಮೀಟರ್. ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ತಗೊಂಡಿನಿ. ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2πr², ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಪ್ಲಸ್ πr². ಕೆಳಗಡೆ ಇದ್ದಂಥದ್ದು πr² ಅನ್ನ ತಗೊಳ್ಬೇಕು ನಾವು. ಅದು ಕೆಳಗಡೆ ಪ್ಯಾಕ್ ಅದ ಅಂತ ತಿಳ್ಕೊಂಡಾಗ ವೃತ್ತದ πr² ಅಂತ ತಗೊಂಡಿನಿ. ಈ ರೀತಿ ಇಲ್ಲಿ ಎಲ್ಲವನ್ನ ಕೂಡಿಸಿದಾಗ 2πrh ಪ್ಲಸ್ 3πr² ಆಗ್ತದೆ. ಎರಡನ್ನು ಕೂಡಿಸಿದಾಗ πr ಅನ್ನು ಕಾಮನ್ ತೆಗೆದಿನಿ. πr ಕಾಮನ್ ತೆಗೆದಾಗ 2h ಅನ್ನೋದು ಉಳಿತು, ಇಲ್ಲಿ 3r ಅನ್ನೋದು ಉಳಿತು. ಸಿಂಪ್ಲಿಫೈ ಮಾಡಿದಾಗ ಒಟ್ಟು ಉತ್ತರವನ್ನು ಇಲ್ಲಿ 660/7 ಅಂತ ಬಂತು. ಈ ಬ್ರಾಕೆಟ್ನಲ್ಲಿ ಬಿಡಿಸಿದಾಗ 290 ಪ್ಲಸ್ 90 ಅದನ್ನು ಕೂಡಿಸಿದಾಗ 380 ಗುಣಿಲೆ 660/7 ಅನ್ನೋದು ಸಿಕ್ತು. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಒಟ್ಟು ಇಲ್ಲಿ
35,828.75 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಉತ್ತರವನ್ನು ಸಿಗ್ತದೆ. 37ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ. ಅದರ ಎಲ್ಲ ಪದಗಳ ಮೊತ್ತ 768 ಆಗಿದೆ. ಶ್ರೇಣಿಯ ಕೊನೆಯ ಪದವು 93 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಹಾಗೂ ಈ ಶ್ರೇಣಿಯ ಎಲ್ಲ ಪದಗಳ ಮೊತ್ತ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮನಾಗಿರುತ್ತದೆ. ಸೂತ್ರ ಉಪಯೋಗಿಸಿ ತೋರಿಸಿ. ಕೊಟ್ಟಂತ ದತ್ತಾಂಶಗಳು n = 16, s 16 ಪದಗಳ ಮೊತ್ತ s16 = 768. ಕೊನೆಯ ಪದ ಅಂತಂದ್ರೆ an = 93. ಇಲ್ಲಿ ಸೂತ್ರವನ್ನು ಬಳಸ್ಕೊಂಡು Sn = n/2 ಪ್ಲಸ್ ಇಂಟು a ಪ್ಲಸ್ an ಸೂತ್ರವನ್ನು ಬಳಸ್ಕೊಂಡು ಕೊಟ್ಟಂತ ದತ್ತಾಂಶಗಳನ್ನು ಇಲ್ಲಿ ಆ್ಯಡ್ ಮಾಡೀನಿ. ಉತ್ತರ ಇಲ್ಲಿ a = 3 ಅನ್ನೋದು ಸಿಗ್ತದೆ. a ಸಿಕ್ಕ ನಂತರ ನಾವು d ಬೆಲೆಯನ್ನು ಕಂಡುಹಿಡಬೇಕು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದ ಒಂದು ಸೂತ್ರವನ್ನು ಬಳಸ್ಕೊಂಡಿನಿ. ಇಲ್ಲಿ an = a ಪ್ಲಸ್ n - 1 ಇಂಟು d. an ಅಂದರೆ 93, a ಅಂತಂದ್ರೆ 3 ಈಗಾಗಲೇ ಸಿಕ್ಕಿದ್ದು ಬೆಲೆ 3, n ಅಂದರೆ 16, 16ರಲ್ಲಿ 1 ಹೋದ್ರೆ 15 d ಅಂತೇಳಿ ಬಂತು. ಇಲ್ಲಿ d = 6 ಅನ್ನೋದು ಸಿಕ್ತು. ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡ್ರಿ ಅಂತಂದ್ರೆ ಮೊದಲನೇದು ಆ ಸಮಾಂತರ ಶ್ರೇಣಿ ಏನಾಗಿರ್ತದೆ, ಮೊದಲನೇ ಪದ a, ಎರಡನೇ ಪದ a ಪ್ಲಸ್ d, ಮೂರನೇ ಪದ a ಪ್ಲಸ್ 2d ಈ ರೀತಿ ಆಗಿರ್ತದೆ. ಹಾಗಾಗಿ ಮೊದಲನೇ ಪದ 3 ಅಂತ ಸಿಕ್ತು. ಎನಲ್ಲಿ 3ನಲ್ಲಿ 6ಅನ್ನು ಕೂಡಿಸಿದಾಗ 9, 9ರಲ್ಲಿ 6ಅನ್ನು ಕೂಡಿಸಿದಾಗ 15 ಮೊದಲನೇ ಸಮಾಂತರ ಶ್ರೇಣಿಯನ್ನು ಸಿಕ್ತು. ನೆಕ್ಸ್ಟ್ ಏನು ಕೇಳಿದಾರೆ ಅಂತಂದ್ರೆ ಈ ಪದಗಳ ಮೊತ್ತಕ್ಕೆ ಏನಾಗಬೇಕು ಅಂದ್ರೆ ಸಮಾಂತರ ಶ್ರೇಣಿಯ ಬೆಸ 16 ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮನಾಗಿರ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. 16 ಸ್ವಾಭಾವಿಕ ಬೆಸ ಸಂಖ್ಯೆಗಳ 3ರಷ್ಟು ಅಂತಂದಾಗ 3 ಗುಣಿಲೆ Sn ಸೂತ್ರ ಬರ್ತದೆ. ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯೋ ಸೂತ್ರ Sn = n ಸ್ಕ್ವೇರ್ ಅಂತ ಹೇಳಿ ಬರ್ದ. s 16 ಸ್ಕ್ವೇರ್ ಆಗ್ತು 256 ಗುಣಿಲೆ 3 ಮಾಡಿದಾಗ 768. ಇದು RHS ಸಿಕ್ತು. LHS ಆಲ್ರೆಡಿ ಇಲ್ಲಿ ಗೊತ್ತಿದೆಲ್ಲ 16 ಪದಗಳ ಮೊತ್ತ. ಹಾಗಾಗಿ LHS = RHS ಅಂತ ಹೇಳಾಗ್ತದೆ. ಈ ರೀತಿ ಇದರ ಉತ್ತರವನ್ನು ಕಂಡುಕೊಳ್ಬೇಕು. 38ನೇ ಪ್ರಶ್ನೆ ಮತ್ತು ಇದು ಕೊನೆ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 5 ಅಂಕದ ಪ್ರಶ್ನೆ. ಒಂದು ಕಂಬ, ಒಂದು ಗೋಪುರ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಇಲ್ಲೊಂದು ಕಂಬ AB ಅನ್ನೋದೊಂದು ಕಂಬ, ಮತ್ತೊಂದು ಗೋಪುರ CD ಅನ್ನೋದು ಗೋಪುರ ನೆಲದ ಮೇಲೆ ನೇರವಾಗಿ ನಿಂತಿವೆ. ಕಂಬದ ಎತ್ತರ 6 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ, 6 ಮೀಟರ್. ಮತ್ತು ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ಉನ್ನತ ಕೋನವು 30 ಡಿಗ್ರಿ ಆಗಿದೆ. 30 ಡಿಗ್ರಿಯನ್ನು ಬರ್ಕೊಂಡಿದ್ದೀನಿ. ಕಂಬದ ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿಯನ್ನ ಆಗಿದೆ. ಈ ರೀತಿ ಗೋಪುರದ ಎತ್ತರವನ್ನು ಕಂಡುಹಿಡ್ರಿ. ಗೋಪುರದ ಎತ್ತರ CD ಅನ್ನು ಕಂಡುಹಿಡಬೇಕು. ಅದನ್ನು ಇಲ್ಲಿ ಬರ್ಕೊಂಡು CD ಅಂತ ಹೇಳಿ. ಮತ್ತು ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿಗಿರುವ ದೂರವನ್ನು ಕಂಡುಹಿಡಬೇಕು. ಆ ಮೇಲ್ತುದಿ ದೂರವನ್ನು AC ಅಂತ ಹೇಳಿ ಇಲ್ಲಿ ಇಟ್ಕೊಂಡೇನೆ. ಇಲ್ಲಿ ಚಿತ್ರದ ಪ್ರಕಾರ ತ್ರಿಭುಜ ABCಯಲ್ಲಿ B ಕೋನ 90 ಡಿಗ್ರಿ ಆಗ್ತದೆ. ಈ ABC ತ್ರಿಭುಜದಲ್ಲಿ B ಕೋನ 90 ಡಿಗ್ರಿ. tan 30 ಡಿಗ್ರಿ = ಅಭಿಮುಖ ಬಾಗಿಲೆ ಪಾರ್ಶ್ವ, ಅಭಿಮುಖ AB ಬಾಗಿಲೆ ಪಾರ್ಶ್ವ BD ಅನ್ನು ಬರ್ಕೊಂಡಿನಿ. ಓರೆ ಗುಣಾಕಾರ ಮಾಡಿದ್ರೆ BD = 6√3 ಅನ್ನೋದು ಸಿಕ್ತು. ಆದ್ದರಿಂದ ಈ BD ಎಷ್ಟಿರ್ತದೋ 6√3, ಅದರ ಅಭಿಮುಖ ಬಾಹು ಕೂಡ 6√3 ಅಂತ ಹೇಳಿರ್ತದೆ. ಅವೆರಡು ಇಲ್ಲಿ ಬರ್ಕೊಂಡಿನಿ. ತ್ರಿಭುಜ ಇವಾಗ AECಯಲ್ಲಿ ಇವಾಗ ಈ ಮೇಲಿನ ತ್ರಿಭುಜವನ್ನು ತಗೊಳ್ತೀನಿ. ಆ ಮೇಲಿನ ತ್ರಿಭುಜ ಸ್ವಲ್ಪ ಇಲ್ಲಿ ಹೈಲೈಟ್ ಮಾಡ್ತೀನಿ. ಇದನ್ನು AEC ಈ ತ್ರಿಭುಜದಲ್ಲಿ ಮತ್ತೆ ಈ ಕೋನ 90 ಡಿಗ್ರಿ ಆಯಿತು. tan 60 ಡಿಗ್ರಿ = CE. ನಮಗೆ ಇವಾಗ ಏನು ಕಂಡುಹಿಡಬೇಕಾಗಿದೆ ಅಂತಂದ್ರೆ ಈ CE ಅನ್ನು ಕಂಡುಹಿಡಬೇಕು. ಈಗಾಗಲೇ ನಮಗೆ ಪಾರ್ಶ್ವವನ್ನು ಗೊತ್ತು 6√3 ಅಂತೇಳಿ. ಹಾಗಾಗಿ CE ಅನ್ನು ಕಂಡುಹಿಡಬೇಕು. CE ಭಾಗಿಲೆ AE. tan 60 ಅಂದರೆ √3. CE ಆಸ್ ಯೂಶುವಲ್ AE ಅನ್ನು 6√3. ಓರೆ ಗುಣಾಕಾರ ಮಾಡಿದಾಗ 6√3 ಗುಣಿಲೆ √3 ಇವೆರಡು √3 ಸ್ಕ್ವೇರ್ ಅಂತ ಹೇಳಾಗ್ತದೆ. ಸ್ಕ್ವೇರು ಮತ್ತು ರೂಟನ್ನು ಕ್ಯಾನ್ಸಲ್ ಆಗಿ 3 ಅನ್ನೋದು ಬಂತು. 6 × 3 = 18. ನಂತರ ತ್ರಿಭುಜ ಮತ್ತೆ ಅದೇ AEಯಲ್ಲಿ ಇವಾಗ ವಿಕರ್ಣವನ್ನು ಕಂಡುಹಿಡಬೇಕು. ವಿಕರ್ಣ AC ಅನ್ನು ಕಂಡುಹಿಡಬೇಕು. ಹಾಗಾಗಿ ಈ ತ್ರಿಭುಜದಲ್ಲಿ AEC ತ್ರಿಭುಜದಲ್ಲಿ sin 60 ಡಿಗ್ರಿ CE ಅಭಿಮುಖ ಬಾಗಿಲೆ ವಿಕರ್ಣ. ಅಭಿಮುಖ ಈಗಾಗಲೇ 18 ಅಂತೇಳಿ ಗೊತ್ತಾಯಿತು. ಓರೆ ಗುಣಾಕಾರವನ್ನು ಮಾಡಿದಾಗ √3AC = 18. 18 ಗುಣಿಲೆ 2 18 2 36 ಆಯಿತು. ಇಲ್ಲಿ ಛೇದನವನ್ನು ಅಕರ್ಣಿಕಾರಕ ಮಾಡೀನಿ. ಅಕರ್ಣಿಕಾರಕ ಮಾಡಿದಾಗ AC ಬೆಲೆ 12√3 ಅನ್ನೋದು ಸಿಕ್ತು. ನಮ್ಗೆ ಏನು ಕಂಡುಹಿಡಬೇಕಾಗಿತ್ತು? AC ಅನ್ನು ಕಂಡುಹಿಡಬೇಕಾಗಿತ್ತು. AC ಅನ್ನು ಕಂಡುಹಿಡಿದಿದ್ದೀನಿ. ಅದ್ರ ಮತ್ತು ಗೋಪುರದ ಎತ್ತರವನ್ನು ಕಂಡುಹಿಡಬೇಕು. CD ಅನ್ನು ಕಂಡುಹಿಡಬೇಕು. ಗೋಪುರ
ಸಿ ಡಿ ಈಕ್ವಲ್ಸ್ ಟು ಎರಡು ಪಾರ್ಟ್ಸ್ದಿಂದ ಆಗ್ಯದ, ಒಂದು ಸಿ ಇ ಮತ್ತೊಂದು ಡಿ ಇ. ಸಿ ಇ ಪ್ಲಸ್ ಇ ಸಿ, ಡಿ ಇ ಪ್ಲಸ್ ಇ ಸಿ ಅವೆರಡನ್ನ ಕೂಡಿದಾಗ 24 ಸೆಂಟಿಮೀಟರ್ ಮೀಟರ್ ಅಂತ ಹೇಳಿ ಬಂತು ಗೋಪುರದ ಎತ್ತರ. ಅದೇ ರೀತಿ ಗೋಪುರ ಮತ್ತು ಕಂಬದ ಮೇಲ್ತುದಿ ಎ ಸಿ ಈಕ್ವಲ್ಸ್ ಟು ಎಷ್ಟಿದೆ, ಎ ಸಿಯನ್ನು ಕಂಡುಹಿಡಬೇಕಲ್ಲ, ಆ ಎ ಸಿನೂ ಸಿಗ್ತಿಲ್ಲಿ. ಎ ಸಿ ಈಕ್ವಲ್ಸ್ ಟು 12√3. ಈ ರೀತಿ ಸಂಪೂರ್ಣ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿನಿ. ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿ ತಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.